ಇವಾಗ ನಾವು ಈ ಕಾಡಿನ ಪ್ರದೇಶಕ್ಕೆ ಏನಕ್ಕೆ ಬಂದಿದ್ದೀವಿ ಅಂದರೆ ವಿಚಾರ ಕೊಯ್ಲಿ. ಕಾಡಿನ ಪ್ರದೇಶಕ್ಕೆ ನಾವು ಇವಾಗ ಒಂದು ಜಾಗದಾಗ ಮಾವಿನ ಹಣ್ಣು ತಗೊಬಂದ್ವಿ. ಆ ಮಾವಿನ ಹಣ್ಣನ್ನು ಮಾಗಾಕಕ್ಕೆ ಬಾದಾಮ್ ಹುಲ್ಲು ಬೇಕು. ಆ ಬಾದಾಮ್ ಹುಲ್ಲು ಮಾಗಾಕ್ದ್ರೇ ಆ ಹಣ್ಣಿನ ಒಂದು ರುಚಿ ಚೆನ್ನಾಗಿರ್ತೈತೆ. ನೋಡ್ರಿ, ಬಾದಾಮ್ ಹುಲ್ಲು ಅನ್ನೋದು ಇದೆ, ತೋರಿಸಿ ನೋಡೋಣ. ಇದನ್ನು ಬಾದಾಮಿ ಹುಲ್ಲು ಅಂತಾರೆ. ಇದನ್ನು ಈ ಥರ ಕೊಯ್ಕೊಂಡು ಏನು ಮಾಡ್ಬೇಕಂದ್ರೆ, ನಾವು ಹಣ್ಣು ಹಾಕ್ತಿರಲ್ಲ, ಹಣ್ಣು ಜೊತೆಗೆ ಆ ಹುಲ್ಲು ಜೊತೆಗೆ ಇದು ಹಾಕಿದ್ರೆ, ಈ ಹುಲ್ಲು ಜೊತೆಗೆ ಹಣ್ಣು ಹಾಕಿದ್ರೆ, ಕಾಯಿ ಹಾಕಿದ್ರೆ ಚೆನ್ನಾಗಿ ಮಾಗ್ತದೆ. ಇದೊಂದು ಎಷ್ಟೊಂದು ಪರಿಮಳ ಅಂದರೆ ಆಹಾ, ಅಷ್ಟೊಂದು ಗಮ್ ಅಂತ ಇರ್ತೈತೆ ನೋಡ್ರಿ. ಇವಾಗ ಚಿಗುರು ಬರ್ತೈತೆ. ಇದು ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಮಾಗಾಕೋದಕ್ಕೋಸ್ಕರ ಈ ಥರ ಇದನ್ನೆಲ್ಲ ಕೊಯ್ಕೊಂಡು ಹೋಗ್ತಾ ಇದ್ವಿ. ಹಲವಾರು ಜಾಗದಲ್ಲಿ ಮಾತ್ರ ಯಾವುದೂ ಮೆಡಿಷನ್ ಇಕ್ಕೆಲ್ಲ ಮಾಗಾಕ್ತಾರೆ, ಅದನ್ನೆಲ್ಲ ತಿನ್ನಬಾರ್ದು ಅಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ಅಲ್ಲಿ ತೋಟದಾಗ ಕಿಲಾಗ ಒಂದು ವಿಡಿಯೋ ಮಾಡೋಣ ಅನ್ಕಂಡೆ, ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇದನ್ನು ಅವಾಗವಾಗ ಇದನ್ನು ವರ್ಷಕ್ಕೊಂದೊಂದು ಸತಿ ಅವಾಗ ಬೆಂಕಿ ಇಕ್ತಾರೆ. ಅವಾಗ ಬೆಂಕಿ ಇಕ್ದಾಗಲ್ಲ ಇದೆಲ್ಲ ಬೆಂದೋಗ್ಬಿಟ್ಟು ಮತ್ತೆ ಹೊಸ್ದಾಗಿ ಬರ್ತೈತೆ ಈ ಹುಲ್ಲು, ಬಾದಾಮಿ ಹುಲ್ಲು. ಇದು ಒಂದು ಕಡ್ಡಿ ಏನಾದ್ರೂ ಬೆಂಕಿ ಪುಲೆ ಬಿದ್ದದಂದ್ರೆ ಹಂಗೆ ಅಂಟ್ಕೊಬಿಡ್ತದೆ. ಈ ವಿಡಿಯೋಗಳೆಲ್ಲ ನಾವು ಡುಬಾಕೂರು ಯೂಟ್ಯೂಬಲ್ಲಿ ಹಾಕ್ತೀವಿ. ಅಂದರೆ ಈ ಯಾರು ನೋಡ್ತಾರೋ ನೋಡಲ್ವೋ ಗೊತ್ತಿಲ್ಲ. ಸ್ವಲ್ಪ ಜನ ನೋಡ್ತಾರೆ, ಸ್ವಲ್ಪ ಜನ ನೋಡಲ್ಲ. ಹುಷಾರಾಗಿ ಕೊಯ್ಬೇಕು. ಈ ಬಾದಾಮಿ ಹುಲ್ಲನ್ನು ನಾವು ಕೊಯ್ಯೋ ಮೊದಲು ಫಸ್ಟು ಪರಿಶೀಲನೆ ಮಾಡಬೇಕು. ಏನಾದರೂ ಬುಚ್ಚಿಗಳು ಅವು ಇರ್ತೈತ. ಪರಿಶೀಲನೆ ಯಾವ ಥರ ಮಾಡಬೇಕಂದ್ರೆ, ಯಾವುದಾದ್ರೂ ಈ ಥರ ಒಂದು ಕಡ್ಡಿನೋ ಕೋಲ ಎತ್ಕೊಂಡ್ಬಿಡ್ಬೇಕು. ಈ ಥರ ಆಟ ಆಡಿಸ್ಬೇಕು. ಹಿಂಗಾಗಿ ಈ ಥರ ಬೇಕಾರ ಹೇಗೆ ಇದನ್ನ ಕೊಯ್ತಾ ಇದ್ರೆ ಗಮ್ಮನ ಒಂದು ಸುವಾಸನೆ ಬರ್ತೈತೆ. ನನಗೆ ಬರ್ತೈತೆ. ಯಾವ ಥರ ಬರ್ತದೆ ಆ ವಾಸನೆ? ಕೊಯ್ತೀಯಾ? ಹೊಡಿಲಿ. ಎಷ್ಟೊಂದು ಗಮ್ ಅಂತೈತೆ ಅಂತ. ಇದ್ರ ನ್ಯಾಚುರಲ್ ಆಗಿ ಒಂಥರ ವಾಸನೆ ಘಮ 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 ಅಂತದೆ ಈ ಬಾದಾಮಿ ಹುಲ್ಲು. ಇದು ಕಾಡಿನಲ್ಲೇ ಬರೋದು. ಇದು ಯಾಕಂದರೆ ಅಲ್ಲೆಲ್ಲಿ ಬರೋದಿಲ್ಲ. ಈ ಕಾಡಿನ ಪ್ರದೇಶದಲ್ಲಿ ಈ ಥರ ಒಂದು ಜಾಗಗಳಲ್ಲೇ ಬರೋದು. ಇದು ನಮ್ಮೂರ ಪಕ್ಕನೇ ಇರೋದು ಈ ಜಾಗ. ಬನ್ಪೆಲ್ಲಿ ಮಿಟ್ಟ ಅಂತಾರೆ ಇದನ್ನು. ಬನ್ಪಲ್ಲಿ ಮಿಟ್ಟ ಅಂದ್ರೆ ಬನ್ಪೆಲ್ಲಿ ಮಿಟ್ಟ ಅಂತಾರೆ. ಅಲ್ಲಿ ಘಮ ಘಮ ಅಂತ ಬರ್ತಾ ಇರ್ತದೆ ವಾಸನೆ. ಯಾವಾಗೂ ಮಳೆ ಕಾಲದಲ್ಲಿ ಅವಾಗವಾಗ